ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ಹಲಸಿನ ಹಣ್ಣಿನಿಂದ ಗಾರಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹತ್ರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈಗ ಹಲಸಿನ ಹಣ್ಣಿನ ಸೀಸನ್ ಬೇರೆ. ಈಗ ಹಲಸಿನ ಹಣ್ಣಿನ ಗಾರಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಬೆಳ್ತಿಗೆ ಅಕ್ಕಿಯನ್ನು 5ರಿಂದ 6 ಗಂಟೆ ನೆನೆಸಿಡಬೇಕು. ನೆನೆಸಿ ನಂತರ ತೊಳೆದು ಚೆನ್ನಾಗಿ ಬಸ್ತಿಡಿ ನೀರನ್ನ. ಇಲ್ಲಿ ಬಸ್ತಿಟ್ಕೊಂಡಿದ್ದೇನೆ. ಹಾಗೆ ಹಲಸಿನ ಹಣ್ಣನ್ನ ನೋಡ್ಬೋದು ನೀವು, ಸ್ವಲ್ಪ ತಗೊಂಡಿದ್ದೇನೆ. 2 ಏಲಕ್ಕಿ, ಸ್ವಲ್ಪ ಬೆಲ್ಲ. ಯಾಕೆಂದ್ರೆ ಹಲಸಿನ ಹಣ್ಣು ತುಂಬಾ ಸ್ವೀಟ್ ಆಗಿದೆ, ಆದ್ರಿಂದ ಬೆಲ್ಲವನ್ನ ಸ್ವಲ್ಪ ತಗೊಂಡಿದ್ದೇನೆ. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ತಗೊಳ್ಳಿ. ಅರ್ಧ ಕಪ್ನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಎಲ್ಲವನ್ನ ಈಗ ರುಬ್ಕೊಳ್ಬೇಕು. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ನೋಡಿ, ಅದರಲ್ಲಿ ಫಸ್ಟಿಗೆ ನೀವು ಹಲಸಿನ ಹಣ್ಣನ್ನ ಹಾಕ್ಬೇಕು. ಹಾಗೆ ತೆಂಗಿನ ತುರಿ, ಬೆಲ್ಲ ಈ ಮೂರನ್ನ ಫಸ್ಟಿಗೆ ನೀವು ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಳ್ಳಿ. ಇಲ್ಲಿ ನೀವು ಬೇಕಾದ್ರೆ ಏಲಕ್ಕಿಯನ್ನ ಹಾಕೋಬಹುದು, ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಹಲಸಿನ ಹಣ್ಣಿದೆ ಪರಿಮಳ ಬರಬೇಕು ಅಂತ ಇದ್ರೆ ಏಲಕ್ಕಿಯನ್ನ ಸ್ಕಿಪ್ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಿದ್ರೆ ಹಾಕೊಳ್ಬಹುದು. ಈಗ ಎಲ್ಲವನ್ನ ರುಬ್ಕೊಳ್ತಾ ಇದ್ದೇನೆ. ನುಣ್ಣಗೆ ರುಬ್ಕೊಂಡು ಬರ್ತೇನೆ ನೋಡಿ, ಈ ತರ ರುಬ್ಕೊಳ್ಬೇಕು. ಈಗ ಇದಕ್ಕೆ ನಾವು ಅಕ್ಕಿಯನ್ನ ಸೇರಿಸಿ ರುಬ್ಕೊಳ್ಬೇಕು. ಅಕ್ಕಿಯನ್ನು ಮಾತ್ರ ನೀರಿರದೆ ಎಲ್ಲ ಡ್ರೈ ಮಾಡ್ಕೊಳ್ಳಿ. ಅಂದ್ರೆ ನೀರನ್ನ ಬಸ್ದು ಹಾಕಿ. ನೀರಾದ್ರೆ ಬೇಜಾರ್ ಮಾಡ್ಕೊಳ್ಬೇಡಿ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಅದನ್ನ ಸರಿ ಮಾಡ್ಕೊಳ್ಬಹುದು. ಈಗ ಇಷ್ಟು ರುಬ್ಕೊಂಡು ಬಂದಿದ್ದೇನೆ ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೇನೆ. ಇದನ್ನೊಂದು ಪಾತ್ರೆಗೆ ಹಾಕೊಳ್ಳುವ. ಇದರಲ್ಲಿ ಮತ್ತೊಂದು ಟಿಪ್ಸ್ ಅಂತ ಹೇಳಿದ್ರೆ, ನಾನೀಗ ಇದನ್ನ ರಾತ್ರಿ ರುಬ್ಕೊಳ್ತಾ ಇದ್ದೇನೆ. ರಾತ್ರಿ ರುಬ್ಬಿ ಮುಚ್ಚಿಡ್ತಾ ಇದ್ದೇನೆ. ನಾಳೆ ಬೆಳಿಗ್ಗೆ ನಾನು ಗಾರಿಗೆ ಮಾಡ್ತೇನೆ. ತುಂಬಾ ಸ್ಮೂತ್ ಆಗಿ ಬರ್ತದೆ. ಈಗ ಬೆಳಿಗ್ಗೆ ನಾನು ಮುಚ್ಚಳ ತೆಗೆದು ತೋರಿಸ್ತಿದ್ದೇನೆ ನೋಡಿ, ಎಷ್ಟು ಚೆನ್ನಾಗಿ ಹುದುಗಿದೆ. ಇದನ್ನೀಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೈಯಲ್ಲಿ ಬೀಟ್ ಮಾಡಿ. ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ರಾತ್ರಿ ನಾನು ಉಪ್ಪು ಹಾಕೊಳ್ಳಿಲ್ಲ. ಬೇಕಾದ್ರೆ ರಾತ್ರಿ ಉಪ್ಪು ಸೇರಿಸ್ಕೊಳ್ಬಹುದು. ಈಗ ಬೆಳಿಗ್ಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಆಗ ಆಗನೇ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿರ್ತದೆ ನೋಡಿ. ಹಿಟ್ಟು ಹೀಗಿರ್ಬೇಕು. ಕೈಯಿಂದ ನೀವು ಹಾಕುವಾಗ ಎಣ್ಣೆಯಲ್ಲಿ ಉಂಡೆ ತರ ಬೀಳ್ಬೇಕು. ಇಲ್ಲಿ ನಾನು ಎಣ್ಣೆ ಬಿಸಿಗಿಟ್ಕೊಂಡಿದ್ದೇನೆ ನೋಡಿ. ಬಿಸಿ ಆಗಿದೆ ಅಂತ ನೋಡ್ಲಿಕ್ಕೆ ಒಂಚೂರು ಹಿಟ್ಟನ್ನು ಹಾಕೊಂಡಿದ್ದೇನೆ. ಮೇಲ್ ಬಂದ್ರೆ ಎಣ್ಣೆ ಬಿಸಿ ಆಗಿದೆ ಅಂತ. ಈಗ ನಾವು ಕೈಯಲ್ಲೇ ಹಾಕೋಬಹುದು, ಅಥವಾ ನೀವು ಸ್ಪೂನಲ್ಲಿ ಹಾಕೊಳ್ತೀರ ಹೇಳಿದ್ರೆ ಸ್ಪೂನಲ್ಲಿ ಕೂಡ ಹಿಟ್ಟನ್ನ ಹಾಕೊಳ್ಬಹುದು. ಹಾಕೊಳ್ಳುವಾಗ ಮಾತ್ರ ಬೇಗ ಬೇಗ ಹಾಕೊಳ್ಳಿ. ಯಾಕಂದ್ರೆ ಎಲ್ಲವೂ ಒಂದೇ ತರ ಬೇಯಬೇಕು. ಒಂದು ಹಾಕಿ ಒಂದು ಸ್ವಲ್ಪ ಹೊತ್ತು ನಂತರ ಹಾಕೊಳ್ಬೇಡಿ. ಎಲ್ಲವನ್ನ ಒಟ್ಟಿಗೆ ಹಾಕಿ, ಅಂದ್ರೆ ತುಂಬಾ ಅಲ್ಲ, ಒಂದು ಎಷ್ಟು ಬೇಕೋ ಅಷ್ಟು ಗಾರಿಗೆಯನ್ನ ಹಾಕೊಳ್ಬೇಕು. ಹಾಕಿ ಅದನ್ನ ಅಡಿಮೇಲ್ ಮಾಡ್ಕೊಳ್ಬೇಕು. ಅಂದ್ರೆ ಸ್ವಲ್ಪ ಹೊತ್ತಿನ ನಂತರ ಆಚೆ ಈಚೆ, ಅಂದ್ರೆ ಅದರ ಒಂದು ಬದಿ ಮಾತ್ರ ಬೇಯುವುದು ಬೇಡ, ಎರಡು ಬದಿ ಕೂಡ ಬೇಯಬೇಕು. ಆ ತರ ನೋಡ್ಕೊಳ್ಳಿ. ಗಾರಿಗೆ ಎಲ್ರಿಗೂ ಇಷ್ಟ ಆಗ್ತದೆ. ನೀವು ಸ್ವೀಟ್ ಬೇಕಂದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿಯೇ ಬೆಲ್ಲ ಹಾಕೊಳ್ಳಿ, ತುಂಬಾ ಸ್ವೀಟ್ ಆಗಿ ಚೆನ್ನಾಗಿರ್ತದೆ. ಈಗ ಗಾರಿಗೆ ಆಗಿದೆ ನೋಡಿ, ಇದನ್ನ ನಾನು ತೆಗೆದು ಪ್ಲೇಟಿಗೆ ಹಾಕೊಳ್ತೇನೆ. ಇಲ್ಲದ್ರೆ ಟಿಶ್ಯೂ ಮೇಲೆ ಹಾಕಬಹುದು. ಈಗ ಇನ್ನೊಂದು ಸಾರಿ ನಾನು ಗಾರಿಗೆಯನ್ನ ಹಾಕೊಳ್ತಿದ್ದೇನೆ. ಇನ್ನೊಂದು ಟಿಪ್ಸ್ ಹೇಳಿದ್ರೆ, ನೀವು ರಾತ್ರಿ ಮಾಡಿ ಬೆಳಿಗ್ಗೆ ನೀವು ಗಾರಿಗೆ ಮಾಡ್ಕೊಂಡ್ರೆ ತುಂಬಾ ಸ್ಮೂತ್ ಆಗಿರ್ತದೆ. ಇದನ್ನು ಒಂದು ದಿನ ಇಟ್ಟರು ಕೂಡ ನೀವು ಗಟ್ಟಿ ಆಗುದಿಲ್ಲ. ಆಗಾಗನೇ ಮಾಡಿದ್ರೆ ಸ್ವಲ್ಪ ಸಂಜೆ ಆಗುವಾಗ ಗಟ್ಟಿ ಅಂತ ಅನಿಸ್ತದೆ. ಇದನ್ನ ನೀವು ಟ್ರೈ ಮಾಡಿ ನೋಡಿ. ನಂದು ಗಾರಿಗೆ ರೆಡಿ ಆಗಿದೆ. ಇದನ್ನ ನಾನೀಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ನಿಮ್ಗೆ ನಾನು ಇಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೇನೆ ಎಷ್ಟು ಸ್ಮೂತ್ ಆಗಿದೆ ಹೇಳಿದ್ರೆ. ಒಳಗೆ ನೋಡಿ, ಇಲ್ಲಿ ಪದ್ರ ಪದ್ರವಾಗಿ ಒಳ್ಳೆ ಚೆನ್ನಾಗಿ ಕಾಣ್ತಿದೆ. ಒಳ್ಳೆ ಸ್ಮೂತ್ ಆಗಿದೆ ಇದು. ಇದನ್ನ ಟ್ರೈ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.